ನಮಸ್ಕಾರ ಸ್ನೇಹಿತರೆ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ನಿಮ್ಮ ಜಾತಕದಲ್ಲಿ ರವಿ ಮಖ ಪುಬ್ಬ ಉತ್ತರ ನಕ್ಷತ್ರದಲ್ಲಿದ್ದಾನೆಯೇ? ನೋಡೋಣ ಬನ್ನಿ. ಹೇಗೆ, ಅವರಲ್ಲಿರುವ ಗುಣಗಳೇನು, ಅದರಲ್ಲಿರುವ ವಿಚಾರವೇನು, ಯಾವ ರೀತಿ ಅವರು ಜೀವನವನ್ನ ನಡೆಸ್ತಾರೆ, ಅವರ ತಾಕತ್ತೇನು ಎಂಬುದಾಗಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ತಿಳಿಸ್ತೀನಿ. ಮೊದಲಿಗೆ ಮಖ ನಕ್ಷತ್ರದ 1ನೇ ಪಾದದಲ್ಲಿ ರವಿ ಇದ್ದಾಗ ಇವರು ಒಂದು ರೀತಿ ಕಷ್ಟ ಕಾರ್ಪಣ್ಯಗಳಿಗೆ ಬಹಳ ಚೆನ್ನಾಗಿ ಅವರು ಸ್ಪಂದಿಸ್ತಾರೆ. ಅದಕ್ಕೆ ಅವ್ರನ್ನ ಜ್ಞಾನವಂತರು ಅಂತ ಕರೀತಾರೆ. ಯಾಕೆ ಜ್ಞಾನವಂತರು ಅಂದ್ರೆ, ಯಾವುದು ಕಷ್ಟ, ಹೇಗೆ ಆ ಕಷ್ಟವನ್ನ ನೀಗಿಸ್ಬೇಕು ಎಂಬತಕ್ಕಂಥ ಚೆನ್ನಾಗಿ ಅದನ್ನ ಅನಲೈಸ್ ಮಾಡ್ತಾರೆ. ಅದರಿಂದ ಅವರು ವಿಚಾರವಂತರಾಗಿರ್ತಾರೆ. ವಿದ್ಯಾಭ್ಯಾಸಕ್ಕೆ ಕೆಲವು ಸಮಯದಲ್ಲಿ ತೊಂದರೆಗಳು ಆದೀತು, ಆದರೂ ಇವರಿಗೆ ಯಾವಾಗಲೂ ಚಟುವಟಿಕೆ ಇರುವಂತಹ ಒಬ್ಬ ವ್ಯಕ್ತಿ, ಮತ್ತೆ ಕಣ್ಣಲ್ಲಿ ಒಳ್ಳೆ ಕಾಂತಿ ಇರುವಂತಹ ಒಬ್ಬ ಸುರಸುಂದರ ಅಂತ ಹೇಳ್ಬೋದು. ಇನ್ನ ಮಖ ನಕ್ಷತ್ರ 2ನೇ ಪಾದದಲ್ಲಿ ಮಧ್ಯ ವಯಸ್ಸಿನಲ್ಲಿ ಪ್ರಖ್ಯಾತಿಯಾಗಿರತಕ್ಕಂಥ ವ್ಯಕ್ತಿ. ಯಾರಾದ್ರೂ ಬೇರೆಯವರು ಏನಾದ್ರು ಹೇಳಿದ್ರೆ ಕೆಲಸ ಮಾಡುವಂತಹ ಒಂದು ಚಾಣಾಕ್ಷತನ ಇರುವಂತಹ ಸ್ವಭಾವ ಇವರಲ್ಲಿ. ಹೆಚ್ಚು ಪ್ರಯಾಣ ಮಾಡುವಂತಹ ಗುಣ ಲಕ್ಷಣಗಳು ಇವರಲ್ಲಿರುತ್ತೆ. ಆದರೆ ಸ್ನೇಹಿತರು ಬಹಳ ಚೆನ್ನಾಗಿರುತ್ತೆ. ತಮ್ಮ ಘನತೆಗೋಸ್ಕರ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಇನ್ನು ಮಖ ನಕ್ಷತ್ರ 3ನೇ ಪಾದದಲ್ಲಿ ಫಲ ಏನಂದ್ರೆ, ಒಳ್ಳೆ ಆಡಳಿತಗಾರ, ಜೊತೆಗೆ ಪರೋಪಕಾರಿ. ಇವರು ಇನ್ನೊಬ್ಬರಿಗೆ ಅವಲಂಬಿಸುವಂತಹ ಆಸೆ ಪಡೋದಿಲ್ಲ. ಇವರು ಬೇರೆಯವರಿಗೆ ತಲೆ ಬಾಗೋದೇ ಇಲ್ಲ. ಸಮೃದ್ಧವಾದಂಥ ಜೀವನವನ್ನ ಚೆನ್ನಾಗಿ ಆಡಳಿತವಾಗಿ ನಡೆಸ್ತಾರೆ. ಇನ್ನ ಮಖ ನಕ್ಷತ್ರ 4ನೇ ಪಾದದಲ್ಲಿ ವಂಶದಲ್ಲಿ ಗೌರವವನ್ನು ಸ್ಥಾನಮಾನಗಳನ್ನು ಗಳಿಸಿರುವಂತಹ ಒಬ್ಬ ಸದೃಢ ವ್ಯಕ್ತಿ ಅಂತಾನೆ ಹೇಳ್ಬೋದು. ತನ್ನ ಸಮಾನ ಮನಸ್ಕರಾದಂತ ವ್ಯಕ್ತಿಗಳ ಹತ್ರ ಇವರು ತುಂಬಾ ಚೆನ್ನಾಗಿ ಬೆರೀತಾರೆ. ಇವರು ಒಂದಕ್ಕಿಂತ ಹೆಚ್ಚಾಗಿ ಇವರು ಯಾವ ರೀತಿ ಅಂತಂದ್ರೆ, ಒಬ್ರಿಗಿಂತ ಇನ್ನೊಬ್ರು 3-4 ಜನದ ಹತ್ರ ಜೊತೆಗೆ ಸ್ವಲ್ಪ ಅವರ ಜೊತೆ ಸಲಹೆ ಕೇಳೋದು, ಅವಲಂಬನೆ ಮಾಡ್ಕೊಳ್ಳೋದು, ಈ ರೀತಿಯಾದಂತ ಕೆಲವರಿಗೆ ಇದ್ದೀತು. ಆ ರೀತಿಯಾದಂತ ಗುಣ ಇವರಲ್ಲಿ ಇರುತ್ತೆ. ಆದರೂ ಇವರು ಒಳ್ಳೆ ಶುದ್ಧಾತ್ಮರು. ಆತ್ಮ ಬಹಳ ಶುದ್ಧಿ ಇರಬೇಕು. ಭಗವಂತ ತುಂಬಾ ಚೆನ್ನಾಗಿ ಒಲಿತಾನೆ. ಎಷ್ಟೇ ಏನೇ ತೊಂದರೆ ಇದ್ರೂ ಇವರಿಗೆ ಬಹಳ ಚೆನ್ನಾಗಿ ಒಲಿಯುವಂತಹ ಭಗವಂತನ ಒಂದು ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಇವರಿಗೆ ಗಾಂಭೀರ್ಯತೆ ಇರುವಂತಹ ಒಬ್ಬ ವ್ಯಕ್ತಿ. ಇನ್ನು ಪುಬ್ಬ ನಕ್ಷತ್ರ 1ನೇ ಪಾದದಲ್ಲಿ ವೈದ್ಯಕೀಯರಾಗಿರ್ತಾರೆ, ಇಲ್ಲಾಂದ್ರೆ ರಾಜತಾಂತ್ರಿಕತೆಯಲ್ಲಿ ಆ ವಲಯದಲ್ಲಿ ಇವರು ತುಂಬಾ ಚೆನ್ನಾಗಿ ಬೆಳವಣಿಗೆ ಇರುವಂತಹ ಕಾರ್ಯ ಸಾಧಕರಂತಾನೆ ಹೇಳ್ಬೋದು. ತಮಗೆ ಎಲ್ಲಿ ಮಾತಿಗೆ ಗೌರವ ಸಿಕ್ಕೋದಿಲ್ವೋ ಅಲ್ಲಿ ಇವರು ಪ್ರವೇಶ ಮಾಡೋದಿಲ್ಲ. ಮತ್ತೆ ಸ್ತ್ರೀಯರಿಗೂ ಈ ರೀತಿಯಾದಂತ ಗುಣಗಳಿರುತ್ತೆ. ಅದರಲ್ಲಿ ಹೆಚ್ಚು ಪುಬ್ಬ ನಕ್ಷತ್ರ 1ನೇ ಪಾದದಲ್ಲಿ ಸ್ತ್ರೀಯರು ಜನಿಸಿದರೆ, ಅಂದ್ರೆ ರವಿ ಪುಬ್ಬ ನಕ್ಷತ್ರ 1ನೇ ಪಾದದಲ್ಲಿದ್ರೆ ಇವರು ಗಂಡನಿಗೆ ತುಂಬಾ ಚೆನ್ನಾಗಿ ಗೌರವವನ್ನು ಕೊಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತಹ ವ್ಯಕ್ತಿಗಳು. ಇನ್ನ ಪುಬ್ಬ ನಕ್ಷತ್ರ 2ನೇ ಪಾದದಲ್ಲಿ ಇರುವಂತಹ ವ್ಯಕ್ತಿ ಹೇಗೆ ಅಂದ್ರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ಬುದ್ಧಿವಂತಿಕೆಯನ್ನು ತೋರಿಸುವಂತಹ ವ್ಯಕ್ತಿ. ತಾನು ಕೂತಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಚಾಣಾಕ್ಷತನ ಇವರಲ್ಲಿ ತುಂಬಾ ಚೆನ್ನಾಗಿದೆ. ಯಾಕೆ ಅಂದ್ರೆ, ಇವರಿಗೆ ಆ ಕೂತಲ್ಲೇ ಕೆಲಸ ಮಾಡುವಂತಹ ಏನು ಥಾಟ್ ಇದೆಯಲ್ಲ, ಅದೆಲ್ಲ ಆಯಾ ಸಮಯದಲ್ಲಿ ಅದನ್ನ ಚೆನ್ನಾಗಿ ಸಮಯ ಪ್ರಜ್ಞೆಯಿಂದ ಮಾಡ್ತಾರೆ. ಅದಕ್ಕೆ ಇವ್ರನ್ನ ವಿವೇಕಶೀಲರು ಅಂತ ಕರೀತಾರೆ. ಮತ್ತೆ ಇವರು ಸ್ವಲ್ಪ ಪ್ರಯಾಣಗಳನ್ನ ಮಾಡಿದ್ರೆ, ಅಂದ್ರೆ ಟ್ರಾವೆಲಿಂಗ್ ತುಂಬಾ ಜಾಸ್ತಿ ಮಾಡಿದ್ರೆ ಕೆಲವು ಸಮಯದಲ್ಲಿ ಇವರ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ವಿಫಲ ಆಗುವಂತಹ ಒಂದು ಸಂದರ್ಭ ಬರುತ್ತೆ. ಅಂದ್ರೆ ಫಲ ಸಿಕ್ಕದು ಕಡಿಮೆ. ಹಾಗಾಗಿ ಸ್ವಲ್ಪ ಟ್ರಾವೆಲಿಂಗ್ ನ ಕಡಿಮೆ ಮಾಡಿದ್ರೆ ಇವರ ಜೀವನವನ್ನ ತುಂಬಾ ಚೆನ್ನಾಗಿ ಆನಂದವನ್ನು ಪಡ್ತಾರೆ. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಇನ್ನು ಪುಬ್ಬ ನಕ್ಷತ್ರ 3ನೇ ಪಾದದಲ್ಲಿರುವಂತಹ ವ್ಯಕ್ತಿ ಏನಂದ್ರೆ,
ಕೆಲವು ಸಮಯದಲ್ಲಿ ದುರ್ಬಲ ಅಂಶಗಳನ್ನ ಇವರು ಪಡೆದಿರ್ತಾರೆ. ಕೆಲವೊಮ್ಮೆ ಇವರ ಪ್ರಭಾವಕ್ಕೆ ಒಳಗಾಗುವಂತಹ ಸಂದರ್ಭಗಳು ಇರುತ್ತೆ. ನನ್ನ ಮಾತಿನ ಅರ್ಥ ಏನಂದ್ರೆ, ಒಂದು ರೀತಿ ತಮ್ಮದೇ ಆದ ದಾರಿಯಲ್ಲಿ ನಡೆಯುವಂತಹ ವ್ಯಕ್ತಿ, ಇನ್ನೊಬ್ಬರ ಹತ್ರ ಬೆರೆಯೋದಕ್ಕೆ ಇವರು ಅಷ್ಟು ಇಷ್ಟಪಡೋದಿಲ್ಲ. ಕೆಲವು ಸಮಯದಲ್ಲಿ ಇವರ ಜೀವನ ಹಣಕಾಸಿನ ವಿಚಾರದಲ್ಲಿ ಅಥವಾ ಐಶ್ವರ್ಯದ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ಸಂದರ್ಭಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದ್ರೆ ಬಹಳ ಉತ್ತಮವಾದಂತ ಭಾಗ. ಇನ್ನು ಪುಬ್ಬ ನಕ್ಷತ್ರ 4ನೇ ಪಾದದಲ್ಲಿದ್ರೆ ಗುಪ್ತ ವಿಷಯಗಳಲ್ಲಿ ಅಂದ್ರೆ ನಿಗೂಢವಾದಂತ ವ್ಯಕ್ತಿ ಈತ. ಮದುವೆ ಆದ ನಂತರ ಬಹಳ ಇವರ ಜೀವನ ಸೊಗಸಾಗಿರುತ್ತೆ. ಹಠವಾದಿಗಳಾಗಿರ್ತಾರೆ. ಸ್ವಲ್ಪ ಉಷ್ಣ ವ್ಯಾಧಿಗಳೆಂದ್ರೆ ಹೀಟ್ ಬಾಡಿ ಅಂತ ಕರೀತಾರೆ. ಪ್ರಾರಂಭ ಜೀವನದಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸುವಂತಹ ಒಂದು ಭಾಗ ಇದೆಯಾ. ಆದರೆ ಮಧ್ಯ ವಯಸ್ಸಿನಲ್ಲಿ ಒಂದು ತುಂಬಾ ಚೆನ್ನಾಗಿ ಜೀವನವನ್ನ ನಡೆಸ್ತಾರೆ. ಹಣದ ಒಂದು ವಿಚಾರದಲ್ಲಿ ಎತ್ತರ ಸ್ಥಾನದಲ್ಲಿ ಬರುವುದರಲ್ಲಿ ಸಂಶಯ ಇಲ್ಲ. ಇನ್ನು ಉತ್ತರ ನಕ್ಷತ್ರ 1ನೇ ಪಾದದಲ್ಲಿ ರವಿ ಇದ್ದಾಗ ಇವರು ಬಹಳ ಸತ್ಯವಾದಿಗಳು, ನ್ಯಾಯವಾದಿಗಳು, ತನ್ನವರೆಂಬತಕ್ಕಂಥ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಂಡು ಹೋಗುವವರು, ಮತ್ತೆ ಪರೋಪಕಾರಿಗಳಾಗಿರ್ತಾರೆ. ಚೆನ್ನಾಗಿ ವಾದ ಮಾಡುವಂತಹ ಸಾಮರ್ಥ್ಯನೂ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಚೆನ್ನಾಗಿ ತೊಡಗಿದ್ರೆ ಅದನ್ನೊಂದು ಸೊಗಸಾಗಿ ತಗೊಂಡ್ಬರ್ತಾರೆ. ಆದ್ರೆ ಅಷ್ಟೇ ಸಿಟ್ಟಿಗೆದ್ದು ಬಿಡ್ತಾರೆ. ಇವರು ಸಿಟ್ಟಿಗೆದ್ದಲಿಲ್ಲ ಅಂದ್ರೆ, ಇವರು ಸಿಟ್ಟು ಮಾಡ್ಕೊಳ್ಳಿಲ್ಲ ಅಂದ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವು ಸಮಯದಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ತಾಳ್ಮೆಯಿಂದ ಇರಬೇಕಾಗತ್ತೆ. ಇವರಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಗುಣ ಇದೆ, ಚೆನ್ನಾಗಿ ವಾದ ಮಾಡ್ತಾರೆ, ನ್ಯಾಯವಾದಿಯಾಗಿರ್ತಾರೆ, ಸತ್ಯವಾದಿಯಾಗಿರ್ತಾರೆ. ಆದ್ರೆ ಯಾವುದೋ ಒಂದು ಸಮಯದಲ್ಲಿ ಇವರಿಗೆ ವಿರುದ್ಧವಾದಂತ ವ್ಯಕ್ತಿ ಏನಾದ್ರು ಮಾತನಾಡ್ಬಿಟ್ರೆ ಬಹಳ ಬೇಗ ಸಿಟ್ಟಾಗ್ಬಿಡ್ತಾರೆ. ಆ ಸಿಟ್ಟಿನಿಂದ ಏನಾಗ್ಬಿಡುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇವ್ರ ಜೀವನ ತುಂಬಾ ಸೊಗಸಾಗಿರುತ್ತೆ ಅಂತ ಹೇಳ್ತಾ, ಈ ಮಖ ಪುಬ್ಬ ಉತ್ತರ ನಕ್ಷತ್ರದಲ್ಲಿ ರವಿಯ ಫಲಗಳು ಏನು ಎಂಬುದಾಗಿ ತಿಳಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಂಬುದಾಗಿ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.